ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್, ಈಗ ವಾರ್ತೆಗಳ ವಿವರ. ಏಪ್ರಿಲ್ 16ರಂದು ಕಿದ್ವಾಯ್ ಆಸ್ಪತ್ರೆ ಅಡಿಗಲ್ಲು ಸಮಾರಂಭ, ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ. ಏಪ್ರಿಲ್ 2ರಂದು ಕಲಬುರಗಿಯಲ್ಲಿ ದೇವರ ದಾಸಮಯ್ಯ ಜಯಂತಿ ಆಯೋಜನೆ. ಸರ್ಕಾರಿ ಹುದ್ದೆಗಳ ನಕಲಿ ಆದೇಶ ಪ್ರತಿ ಸೃಷ್ಟಿಸುತ್ತಿದ್ದ 2 ಆರೋಪಿಗಳ ಬಂಧನ. ರಾಜು ವಾಡೇಕರ್ ಪರಿವಾರದಿಂದ ಇಫ್ತಾರ್ ಕೂಟ ಆಯೋಜನೆ. ಯುಗಾದಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳ ಖರೀದಿಗೆ ಮುಗಿಬಿದ್ದ ಜನತೆ. ಕಲಬುರಗಿಯಲ್ಲಿ ನಿರ್ಮಾಣವಾಗುತ್ತಿರುವ 210 ಬೆಡ್ ಸಾಮರ್ಥ್ಯದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಏಪ್ರಿಲ್ 16ರಂದು ಅಡಿಗಲ್ಲು ನೆರವೇರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ತಿಳಿಸಿದರು. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಏಪ್ರಿಲ್ 16ರಂದು ಅಡಿಗಲ್ಲು ನೆರವೇರಿಸಲಾಗುತ್ತಿದ್ದು, ಅಡಿಗಲ್ಲು ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಆಹ್ವಾನಿಸಲಾಗಿದೆ. ನೂತನ ಆಸ್ಪತ್ರೆಯಲ್ಲಿ 6.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಾಕಿಥೆರಪಿ ಘಟಕ ಸ್ಥಾಪನೆ ಮಾಡಲಾಗುತ್ತಿದ್ದು, ಗರ್ಭಕಂಠ, ಸ್ತನ, ಪ್ರಾಸ್ಟೇಟ್ ಕ್ಯಾನ್ಸರ್ಗಳಿಗೆ ಬ್ರಾಕಿಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಗೊಳ್ಳುತ್ತಿದ್ದು, ಜನರು ಆಸ್ಪತ್ರೆಯ ಲಾಭ ಪಡೆದುಕೊಳ್ಳಬಹುದು ಎಂದರು. ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೇಷಂಟ್ಗೆ ಅದರಿಂದ ಅನುಕೂಲ ಆಗ್ತದೆ. ಹಾಗಾಗಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ, ಪ್ರೈವೇಟಲ್ಲೂ ಇಲ್ಲ ಅನ್ಕೊಡ್ತೀನಿ ನಾನು. ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ. ನಾನು ಇನಾಗ್ರೇಷನ್ ಮಾಡೋದನ್ನು ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ. ಈಗ ಇನ್ನೊಂದು ಇದ್ರದ್ದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು. ಆಮೇಲೆ ಫೌಂಡೇಶನ್ನು ಎಲ್ಲ 16ನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ. ಮುಂದಿನ ತಿಂಗಳು 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅನೇಕ ಪ್ರೋಗ್ರಾಮ್ಗಳಿವೆ, ಅದನ್ನು ಆಮೇಲೆ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಬ್ರೇಕಿಥೆರಪಿ ಇವತ್ತು ಪ್ರಾರಂಭ ಮಾಡಿ, ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇದೆ. ಈ ಭಾಗದ ನಮ್ಮ ಮುಖಾಂತರ ನಾನು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಏನಂದರೆ ಬ್ರೇಕಿಥೆರಪಿ ಮಿಷನ್ ಬ್ರೇಕಿಥೆರಪಿ ಇದು ಲಾಂಗ್ ಲೈಫ್. ಇದು ಸುಮಾರು 5 ವರ್ಷ ಇದು ಸೋರ್ಸ್ ಲೈವ್ ಆಗಿದೆ, 5 ಇಯರ್ಸ್. ಇದು ಸೋರ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತೇವೆ. ಮತ್ತು ವಿಶೇಷವಾಗಿ ಇಲ್ಲಿ ನಾನು ಈ ತಾನೇ ನೀವು ನೋಡಿದ್ವಿ ಏನಂದರೆ ಇಲ್ಲಿ ಪಕ್ಕದಲ್ಲಿ 1.5 ಎಕರೆ ಲ್ಯಾಂಡ್
ಇದಕ್ಕೆ ನಾನು KHSCP ಇತ್ತು, ನಾನು ಇದನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ. ಆದರೆ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ನಾನು ಇದ್ದಾಗ, ಯಾಕಂದರೆ ಗೊತ್ತಿದೆ, ಯಾಕಂದರೆ ಈ ಮತ್ತೆ ಅವರು ಏನಾದ್ರು ಯೋಚನೆ ಮಾಡ್ತಾರೆ ಅಂತೇಳಿ 1.5 acre ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ಡು ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದರೆ 300 ಬೆಡ್ ಹಾಸ್ಪಿಟಲ್ ಆಗುತ್ತೆ. ಕಿದ್ವಾಯಿ 300 ಬೆಡ್ ಹಾಸ್ಪಿಟಲ್ ಆದರೆ ಇಟ್ ವಿಲ್ ಬಿಕಮ್ ಎ ರೀಜನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದೆ, ಅದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಅದನ್ನು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾ ಇದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಿಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ. 25 ಕೋಟಿ KKRDB. ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟಲಿಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟ್ನಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಇದನ್ನು ಟೈಅಪ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು 16ನೇ ತಾರೀಕು ಮಾಡ್ತೇವೆ. ಏಪ್ರಿಲ್ 2ರಂದು ಕಲಬುರಗಿಯಲ್ಲಿ 11ನೇ ಶತಮಾನದ ಆದ್ಯ ವಚನಕಾರ ವಿಶ್ವಮಾನ್ಯ ಶರಣ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ನೇಕಾರ ಸಮಾಜದ ಅಧ್ಯಕ್ಷ ಪ್ರದೀಪ್ ಸಂಘ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಹಾಗೂ 1046ನೇ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ ಸಮಿತಿಯ ಸಹಯೋಗದಲ್ಲಿ ಏಪ್ರಿಲ್ 2ರಂದು ಸಂಜೆ 5 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಸಮಾರಂಭ ಜರುಗಲಿದ್ದು, ಅದಕ್ಕೂ ಮುನ್ನ ಮುಕ್ತಾಂಪುರದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಭವ್ಯ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು. ಇನ್ನು ಸಮಾರಂಭಕ್ಕೆ ಅನೇಕ ಗಣ್ಯರು, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಾವು ಸಾಯಂಕಾಲ ಈ ಮೆರವಣಿಗೆ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿ ತೀರ್ಮಾನ ಮಾಡಿದ್ದೀವಿ. ಕಾರ್ಯಕ್ರಮದ ವಿವರ ಬಂದು, ಬೆಳಿಗ್ಗೆ ನಮ್ಮ ರಾಜ್ಯ ಸರ್ಕಾರ ನಿರ್ಣಯ ಮಾಡಿರುವ ಪ್ರಕಾರ ಹಾಗೂ ಸಲಹಾ ಸಮಿತಿ ನಿರ್ಣಯ ಪ್ರಕಾರ ಬೆಳಗ್ಗೆ 10:30ರಿಂದ 11 ಗಂಟೆಗೆ ನಾವು ಸರ್ಕಾರಿ ಕಾರ್ಯಕ್ರಮವನ್ನು ರಂಗಮಂದಿರ ಕನ್ಸ್ಟ್ರಕ್ಷನ್ ರಿನೋವೇಷನ್ ಕೆಲಸ ನಡೀತಾ ಇದೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ನಮ್ಮ ನೇಕಾರ ಒಳಪಂಗಡದ ಒಂದಾದಂಥ ಸಕುಣಸಾಳಿ ಸಮಾಜದ ಭಗವಾನ್ ಜೀವೇಶ್ವರ ಮಂದಿರದ ಒಂದು ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವನ್ನು ಬೆಳಗ್ಗೆ 10:30ರಿಂದ 11 ಗಂಟೆ ಮಧ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಕಲಬುರಗಿ ಜಿಲ್ಲಾ ನೇಕಾರ ಇಡೀ ಒಳಪಂಗಡ ಸಮಾಜಕ್ಕೆ ನಾವು ಆಧಾರದ ಸ್ವಾಗತವನ್ನು ಕೋರ್ತೀವಿ ಆ ಕಾರ್ಯಕ್ರಮಕ್ಕೆ. ಅದರ ಜೊತೆಯಲ್ಲಿ ಮಧ್ಯಾಹ್ನ ಅದೇ ರೀತಿ ನಮ್ಮ ಮಕ್ತಂಪುರದಲ್ಲಿರುವಂಥ ಪಕ್ಕದಲ್ಲೇ ಇರುವಂಥ ದಾಸಿಮಯ್ಯನ ಮಂದಿರದಲ್ಲಿ ತೊಟ್ಟಿಲು ಕಾರ್ಯಕ್ರಮ, ಅಭಿಷೇಕ, ಅದೆಲ್ಲ ಕಾರ್ಯಕ್ರಮವನ್ನು ನಾವು ಮಧ್ಯಾಹ್ನ ಇಟ್ಕೊಂಡು ಅಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ. ಆ ಪ್ರಸಾದದ ವ್ಯವಸ್ಥೆ ಆದ ತಕ್ಷಣ ಸುಮಾರು ನಾವು ಮಧ್ಯಾಹ್ನ 3 ಗಂಟೆಗೆ ನಾವು ನಮ್ಮ ಮೆರವಣಿಗೆ ಕಾರ್ಯಕ್ರಮವನ್ನು ಚಾಲ್ತಿ ಕೊಟ್ಟು ಅಲ್ಲಿಂದ ನಾವು ಕಲಾ ತಂಡಗಳ ಜೊತೆಯಲ್ಲಿ ಇಡೀ ನಮ್ಮ ಜನಸಾಗರದ ಜೊತೆಯಲ್ಲಿ ನಾವು ಮಕ್ತಂಪುರದಿಂದ ಗಣೇಶ್ ಮಂದಿರ ಆಗ್ತಾ, ಸೂಪರ್ ಮಾರ್ಕೆಟಿಂದ ಕಪಡಾ ಬಜಾರ್ ಇದೆಲ್ಲ ಆಗ್ತಾ ನಾವು ಜಗತ್ ವೃತ್ತಕ್ಕೆ ಬರ್ತೀವಿ. ಜಗತ್ ವೃತ್ತದಿಂದ ಅಲ್ಲಿಂದ ನಾವು ನಮ್ಮ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಉದ್ಯಾನವನದಲ್ಲಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವು ಓಪನ್ ಸ್ಟೇಜ್ ಮಾಡ್ತಾ ಇದ್ದೀವಿ. ಆ ಓಪನ್ ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇಲ್ಲಿರುವಂಥ ಎಲ್ಲ ಮಹನೀಯರು, ಸಚಿವರು, ಶಾಸಕರು, MLCಗರು, ಪಕ್ಷದ ಮುಖಂಡರು, ಎಲ್ಲ ಪಕ್ಷ ಆಗಿರ್ಬೋದು,
ಎಲ್ಲ ಪಕ್ಷದ ಮುಖಂಡರನ್ನು ನಾವು ಖುದ್ದಾಗಿ ಅವರಿಗೆ ನಾವು ಆಧಾರದ ಸ್ವಾಗತವನ್ನು ಕೋರಿದ್ದೀವಿ. ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇದು ಒಂದು ಕಡೆಯಿಂದ ಎರಡು ವಿಷಯಗಳು ಪ್ರಸ್ತಾಪ ಆಗ್ತದೆ. ಒಂದು, ಇಡೀ ರಾಜಕಾರಣಿಗಳ ಒಂದು ಪ್ರೀತಿ ಪ್ರೇಮ ನಮ್ಗೆ ಹಂತ ಹಂತವಾಗಿ ಸಿಕ್ಕದ. ಕಾರ್ಯಕ್ರಮಕ್ಕೆ ಬರೋ ತನಕನೇ ಸೀಮಿತ ಆಗಿಬಿಟ್ಟದ. ಕಾರ್ಯಕ್ರಮಕ್ಕೆ ಬರ್ತಾರೆ, ಭಾಳ ಖುಷಿ ಆಗ್ತದೆ. ಆದ್ರೆ ಈ ನೇಕಾರ ಸಮಾಜ ಏನು ನಾವು ಹಿಂದುಳಿದ ವರ್ಗದಲ್ಲಿ ಬರ್ತೀವಿ, ಈ ಹಿಂದುಳಿದ ವರ್ಗಕ್ಕೆ ಪ್ರೀತಿ ಕೂಡ ಅಲ್ಲಿ ಗೊತ್ತಾಗ್ತದೆ. ಒಂದು ಕಣ್ಣಿಗೆ ಸುಣ್ಣ ಆಗಲಿ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆಗಲಿ ಆಗೋದಿಲ್ಲ. ರಾಜಧರ್ಮ ಪಾಲನೆ ಮಾಡುವಂಥದ್ದು ಇಡೀ ಸರ್ಕಾರದಾಗಲಿ, ರಾಜ್ಯ ಸರ್ಕಾರ ಆಗಲಿ, ಇಲ್ಲ ಕೇಂದ್ರ ಸರ್ಕಾರ ಆಗಲಿ, ಎಲ್ಲ ಸಮಾಜಗಳನ್ನು ಎತ್ಕೊಂಡು ತನ್ನ ಮಗು ಅಂಥೇಳಿ, ಒಂದು ಮಗ ದೊಡ್ಡವಿರ್ತಾನೆ, ಒಂದು ಮಗ ಸಣ್ಣವಿರ್ತಾನೆ, ಹಂಗಂತೇಳಿ ದೊಡ್ಡವನಿಗೆ ಜಾಸ್ತಿ ಸಣ್ಣವನಿಗೆ ಕಮ್ಮಿ ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜಧರ್ಮವನ್ನು ಪಾಲಿಸಿ ಅವರು ಎಲ್ಲ ಸಮಾಜಗಳ ಕುಂದುಕೊರತೆಗಳನ್ನು ಈ ರಾಜ್ಯ ಸರ್ಕಾರ, ಈ ಕೇಂದ್ರ ಸರ್ಕಾರಗಳು ಎತ್ಕೊಂಡು ಈ ಸಮಾಜದ ಏಳಿಗೆಗಾಗಿ, ಯಾಕಂದರೆ ಇಡೀ ಜೀವನ ನಾವು, ಇಡೀ ನಮ್ಮ ತಲತಲಾಂತರ ಪೀಳಿಗೆಗಳು ನಾವು ಬೇರೆಯವರ ಮಾನ ಮುಚ್ಚುವಂಥ ಕೆಲಸವನ್ನೇ ಮಾಡ್ತಾ ಬಂದೀವಿ ಹೊರತು ನಮ್ಮ ಮಾನ ಮುಚ್ಚಕ್ಕೆ ಯಾರೂ ಮುಂದಾಗಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ, ನಾವು ನೇಕಾರ ವೃತ್ತಿಯಿಂದ ಬಂದವರು, ನೇಕಾರ ವೃತ್ತಿಯಲ್ಲಿ ನಾವು ಕೆಲಸ ಮಾಡಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಜೀವನಗಳು ಮುಗಿದೋಯ್ತು, ನಮ್ಮ ಕೈಗಳು ಸೌದೋಯ್ತು. ಆದರೆ ಸಹಾಯ ಹಸ್ತ ಇನ್ನೂ ಕಾಣಲೇ ಇಲ್ಲ ನಮಗೆ. ಹಾಗಾಗಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ನಾವು ಹೋಗಿ ನಮ್ಮ ಜನರನ್ನು ನಾವು ಬಡಿದೆಬ್ಬಿಸಿ, ಜಾಗೃತಿಯನ್ನು ಮೂಡಿಸಿ, ಈ ನೇಕಾರ ಅಭಿಮಾನವನ್ನು, ಅದಕ್ಕೆ ನಾವು ಒಂದು ಹೆಸರು ಕೊಟ್ಟಿದ್ವಿ ಹೋದ ಸಾರ್ತಿ, ನಾನು ನೇಕಾರ ಎಂಬ ಶಬ್ದ. ಆ ನಾನು ನೇಕಾರ ಎಂಬ ಶಬ್ದ ಇಡೀ ಜಿಲ್ಲೆ ಮೂಲೆಗಳಲ್ಲಿ ಹೋಗಿ ಈ ರಾಜ್ಯದಲ್ಲಿ ಕೂಡ ಒಂದು ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡುವಂಥ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಚಂದ್ರಶೇಖರ್, ನಾರಾಯಣ್ ಸಿಂಗಾಡೆ, ಶಿವಲಿಂಗಪ್ಪ ಅಷ್ಟಗಿ, ರೇವಣಸಿದ್ದಪ್ಪ, ಶಾಂತಕುಮಾರ್ ಯಳಸಂಗಿ, ಸತೀಶ್ ಕುಮಾರ್ ಜಮಖಂಡಿ, ವಿನೋದ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಪರಿಚಾರಕ ಹುದ್ದೆಗಳ ನಕಲಿ ನೇಮಕಾತಿ ಆದೇಶ ಪ್ರತಿಗಳನ್ನು ಸೃಷ್ಟಿಸಿ ಸಾರ್ವಜನಿಕರನ್ನು ವಂಚಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಶನಿವಾರ ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸಲು ಅಡ್ಡೂರು, ಈ ಪ್ರಕರಣದಲ್ಲಿ ಕಲಬುರಗಿ ಜಿಲ್ಲೆಯ ಮೇಳ್ಕುಂದ ಬಿ ಗ್ರಾಮದ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕನ್ ಮತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರ್ಲಾ ಹೊಸೂರಿನ ರಾಮಪುರ ಸೈಟ್ ಪ್ರದೇಶದ ನಿವಾಸಿ ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಅವರನ್ನು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿತ ನಾಗೇಶನು 7 ವಿವಿಧ ಬ್ಯಾಂಕ್ ಖಾತೆಗಳ ಮೂಲಕ 9 ಜನರಿಗೆ ಪರಿಚಾರಕ ಹುದ್ದೆಯಿಂದ ತಹಸೀಲ್ದಾರ್ ಗ್ರೇಡ್ 2 ವರೆಗೆ ಹುದ್ದೆಗಳನ್ನು ಕೊಡಿಸುವುದಾಗಿ ನಂಬಿಸಿ ಅವರಿಂದ ಒಟ್ಟು 8.55 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಾನೆ. ತನಿಖೆಯಲ್ಲಿ ಈತನಿಂದ 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಗಳು, 10 ಬಯೋಡಾಟಾ ದಾಖಲೆಗಳು, ಕಂದಾಯ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ, ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಒಟ್ಟು 43 ನಕಲಿ ನೇಮಕಾತಿ ಆದೇಶ ಪ್ರತಿಗಳು ಮತ್ತು 25,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ನಕಲಿ ನೇಮಕಾತಿ ಆದೇಶ ಪ್ರತಿಗಳನ್ನು ಸೃಷ್ಟಿಸಲು ನಾಗೇಶನ ಸಹಚರ ಅಭಿಷೇಕನು WPS ಆಫೀಸ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಪ್ರತಿಯೊಂದು ನಕಲಿ ಆದೇಶ ಪತ್ರಕ್ಕಾಗಿ 5,000 ರೂಪಾಯಿ ಪಡೆಯುತ್ತಿದ್ದ. ಇವರಿಬ್ಬರು ಸೇರಿ ಸುಮಾರು 90 ರಿಂದ 100 ಜನರನ್ನು ಸಂಪರ್ಕಿಸಿ ವಿವಿಧ ಇಲಾಖೆಗಳ ಹುದ್ದೆಗಳ ನಕಲಿ ಆದೇಶ ಪ್ರತಿಗಳನ್ನು ತಯಾರಿಸಿ ವಂಚನೆ ಮಾಡುತ್ತಿದ್ದರೆಂದು ಪತ್ತೆಯಾಗಿದೆ. ಆರೋಪಿತರಿಂದ ಒಟ್ಟು 6 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಅಭಿಷೇಕನಿಂದ 11 ನಕಲಿ ಆದೇಶ ಪ್ರತಿಗಳು, 2 ಮೊಬೈಲ್ಗಳು ಮತ್ತು 22,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಎಂದು ವಿವರಿಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರವರ ಮಾರ್ಗದರ್ಶನದಲ್ಲಿ ಸಿಇಎನ್ ಠಾಣೆಯ ಡಿಎಸ್ಪಿ ಬಸವೇಶ್ವರ, ಪಿಐ ವನಂಜಕರ್, ಮಹಿಳಾ ಪೊಲೀಸ್ ಠಾಣೆ ಪಿಐ ಜಗದೀಶ್ ಅವರ ನೇತೃತ್ವದಲ್ಲಿ 2 ತಂಡಗಳು ರಚಿಸಲಾಗಿತ್ತು. ತಾಂತ್ರಿಕ ಜ್ಞಾನ ಬಳಸಿ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಸಂಗ್ರಹಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪ್ರಶಂಸಿಸಿದ್ದು ಸದರಿ ತಂಡಕ್ಕೆ ಸೂಕ್ತ ಬಹುಮಾನ ನೀಡಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಸಿಎಂ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ
ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂತೆ, ಅಮರ್ದೀಪ್ ತಂದೆ ಶಿವಶರಣಪ್ಪ ಸಿಂಗ್ ಮುದ್ದೆಗಳ ಕಮಲಾಪುರ ತಾಲೂಕು, ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ CN ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನೇ ಕೇಸು ಯಾರು ಮಾಡಿದ್ರು ಪತ್ತೆ ಹಚ್ಚಲಿಕ್ಕೆ ನಾವು DYSP ಬಸವೇಶ್ವರ ಬೀರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಲಾಗಿದೆ. ಒಂದು ತಂಡವನ್ನು PI ಸೆನ್ ಮನವಿಕರ್ ಅವರ ನೇತೃತ್ವದಲ್ಲಿ ಮತ್ತು 2ನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ವುಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಈ ನಕಲಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟ್ ಅಮರ್ದೀಪ್ ಅನ್ನೋ ಒಂದು ವಿಚಾರಣೆ ಮಾಡಿ ಅವರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಅವರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ಅನ್ನೋದು ಒಂದು ಚೈನ್ ತನಕ ಒಂದು ಮಾಹಿತಿ ಎಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುತ್ತ ನಾಗೇಶ್ ತಂದೆ ಲಕ್ಷ್ಮಣ್ ಸೂಟನ್ ಮೇಲ್ಕುಂದ ಬಿ ಗ್ರಾಮ ಕಲಬುರಗಿ, ಪ್ರೆಸೆಂಟ್ ಹಾಲಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್, ಮತ್ತು 2ನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆ, ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇದ್ದಾರೆ. ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ 7 ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ 9 ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ 2 ಇಂದ ಗ್ರೇಡ್ 2 ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ 943 ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪ್ರತಿಗಳನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದ ನಾವು 7 ಬ್ಯಾಂಕ್ ಆಪರೇಟಿಂಗ್ ಅಕೌಂಟ್ಸ್ ನಾವು ಅವರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ. ಮತ್ತು ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವರು ಮೇಜರ್ ಅವರು ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋರು ಅವ್ರನ್ನ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜಾಬ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅಂದರೆ ಇವ್ರ ಮೇನ್ ಪಾತ್ರ ಏನಂದ್ರೆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವರ ಮೇನ್ ಪಾತ್ರ ಆಗಿರುತ್ತದೆ. ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸ್ ಯಾರು ಜಾಬ್ ಬೇಕು ಅನ್ನೋರು ಹುಡುಕೊಂಡು ಕರ್ಕೊಂಡು ಬರೋದು ಪಾತ್ರ ಈ ನಾಗೇಶ್ ಅನ್ನೋ ಒಂದು. ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡ್ಕೊಂಡು ಅವ್ರ ಹಣ ವಸೂಲಿ ಮಾಡಿಕೊಂಡು ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಕಳಿಸುವುದು ನಗೇಶ್ ಪಾತ್ರ. ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ ಆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸುವ ಜವಾಬ್ದಾರಿ ಅಭಿಷೇಕ್. ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಆದೇಶ ಪತ್ರಕ್ಕೆ 5,000 ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅನ್ನೋರು. ಮತ್ತು ಅವ್ರ ಕಡೆ ನಾವು 2 ಮೊಬೈಲ್ಗಳನ್ನು 11 ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು 22,000 ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನೋರು ಮೇನ್ WPS ಆಫೀಸ್ ಆ್ಯಪ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು. WPS ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು. ಸ್ಟ್ಯಾಂಪ್ ಮೇಕರ್ ಆ್ಯಪ್ ಅಲ್ಲಿ ಸ್ಟ್ಯಾಂಪ್ ಮತ್ತು ಸಿಗ್ನೇಚರ್ ಎಲ್ಲ 2 ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು. ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಳಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ, ಅದು ನಕಲಿ ಆದೇಶ ಪ್ರಕಾರ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ. ಆ ಸಮಯದಲ್ಲಿ ಕೆಲವೊಂದಕ್ಕೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವರು ಪದೇ ಕೇಳ್ತಿದ್ದಾಗ ಅವ್ರು ನೀವು ಕೊಟ್ಟಿಲ್ಲ, ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು, ನನ್ನ ಬಗ್ಗೆ ಏನಾದ್ರು ದೂರದಲ್ಲಿ ನಿಮ್ಮ ಹೆಸರು ನಾನು ಇದರಲ್ಲಿ ಸೇರಿಸ್ತೀನಿ ಅಂತ ಹೆದರಿಸಿದ್ರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರುವುದು.
ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ರಾಜು ವಾಡೇಕರ್ ಪರಿವಾರದಿಂದ ಇಫ್ತಾರ್ ಕೂಟ ಆಯೋಜನೆ. ಯುಗಾದಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳ ಖರೀದಿಗೆ ಮುಗಿಬಿದ್ದ ಜನತೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ಮುಖಂಡ ರಾಜು ವಾಡೇಕರ್ ಅವರ ನಿವಾಸದಲ್ಲಿ ವಾಡೇಕರ್ ಕುಟುಂಬದ ವತಿಯಿಂದ ಪವಿತ್ರ ರಂಜಾನ್ ತಿಂಗಳ ಹಿನ್ನೆಲೆ ಭಾವೈಕ್ಯತೆ ಸಾರುವ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಯಿತು. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ ಎಂದೇ ಕರೆಯಲಾಗುವ ರಂಜಾನ್ ಹಬ್ಬದ ಹಿನ್ನೆಲೆ ಉಪವಾಸ ವ್ರತ ಆಚರಿಸುವ ಮುಸ್ಲಿಂ ಬಾಂಧವರಿಗಾಗಿ ಕಲಬುರಗಿ ಬಿಜೆಪಿ ಮುಖಂಡ ರಾಜು ವಾಡೇಕರ್ ಅವರ ನಿವಾಸದಲ್ಲಿ ವಾಡೇಕರ್ ಕುಟುಂಬದ ನೇತೃತ್ವದಲ್ಲಿ ಇಫ್ತಾರ್ ಕೂಟದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಫ್ತಾರ್ ಕೂಟದಲ್ಲಿ ಸರ್ವಧರ್ಮೀಯರು ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. 1 ತಿಂಗಳ ಕಾಲ ಉಪವಾಸ ವ್ರತ ಮಾಡುವ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಬಾಂಧವ್ಯದ ಅಪ್ಪುಗೆ ನೀಡಿ ಸರ್ವಧರ್ಮೀಯರು ಸಮಾನತೆಯ ಸಂದೇಶ ಸಾರಿದರು. ಇವತ್ತು ಶುಕ್ರವಾರ ಒಳ್ಳೆ ಒಂದು ನಮಾಜ್ ಏನು ಬೀಳ್ತಾರೆ ನಮ್ಮ ಎಲ್ಲ ಮುಸ್ಲಿಂ ಅಣ್ಣ ತಮ್ಮರು, ಇವತ್ತಿನ ದಿನ ಇಫ್ತಿಯಾರ್ ಇಟ್ಟಿದ್ದೀವಿ. ಅಂದ್ರೆ ಒಳ್ಳೆ ದಿನ ಅದ ಅಂತೇಳಿ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷ ಕೂಡ ಯಾವಾಗೂ ಒಂದು ಟೈಮ್ ನಾವು ಮಾಡ್ತಿದ್ವಿ. ಆದರೆ ಇವತ್ತು ಒಳ್ಳೆ ದಿನ ಅದ ಅಂತೇಳಿ ಎಲ್ಲರಿಗೆ ಕರೆದು ಅಲಮದ್ ಸೈಟ್ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಹಿಂದೂ ಮುಸ್ಲಿಂ ಒಗ್ಗಟ್ಟು ಹಾಕಿದ್ರೆ ಇಡೀ ದೇಶನೇ ಆಳ್ಬೋದು ಅಂತ ಇದು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀವಿ. ನಾವು ಯಾರಿಗೆ ಭೇದ ಭಾವ ಬೇಡ. ಇಲ್ಲೆಲ್ಲ ನಾವೆಲ್ಲ ಹಿಂದೂ ಹುಡುಗರೇ ಇದ್ದೀವಿ, ಎಲ್ಲ ಮುಸ್ಲಿಮ್ ಎಲ್ಲ ಫ್ರೆಂಡ್ಸ್ ಇದ್ದೀವಿ. ಈ ರೀತಿ ಮುಂದೆ ಎಲ್ಲರೂ ಇದೇ ರೀತಿ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಯಾರಿಗೂ ಇದು ಮನಸ್ಸಾಗಲ್ಲ. ಅದಕ್ಕೋಸ್ಕರ ಇಂಥ ಒಂದು ನಾವು ಮನೇಲಿ ಕರೆಸಿ ಎಲ್ಲರಿಗೆ ಉಪವಾಸ ಇಫ್ತಿಯಾರ್ ಊಟನೂ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಂದು ಇಫ್ತಿಯಾರ್ ಊಟ ಸ್ವೀಕರಿಸಿದ್ದಾರೆ. ಹಾಗೂ ನಮ್ಮ ಬಗ್ಗೆ, ನಮ್ಮ ಮನೆ ಫ್ಯಾಮ್ಲಿ ಬಗ್ಗೆ ಹಾಗೂ ಎಲ್ಲ ಜನರ ಬಗ್ಗೆ ಅವರು ಪ್ರಾರ್ಥನೆ ಮಾಡಿದರು. ಅವ್ರ ಜೊತೆ ನಾನು ನಮಾಜ್ ಪ್ರಾರ್ಥನೆ ಮಾಡಿದ್ದೀನಿ. ದೇವರು ನಮಗೆಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ನಮಸ್ಕಾರ. ಹಾಗೂ ರಂಜಾನ್ ಬರ್ತಾ ಈದ್ ಮುಬಾರಕ್ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಭಾಳ ಒಳ್ಳೆಯ ದಿವಸ ರಂಜಾನ್ ಹಬ್ಬದ್ದು ಈ ತಿಂಗಳ ಒಂದತ್ತಿರೋದು ಮತ್ತು ನಮಾಜಿ ಮಾಡಬೇಕು, ರಾತ್ರಿ ಎಲ್ಲ ಪ್ರೇಯರ್ ಮಾಡಬೇಕು ಅಂಥ ಒಂದು ಈ ತಿಂಗಳದಾಗ ನಮ್ಮ ಶ್ರೀಮಾನ್ ರಾಜು ವಾಡೇಕರ್ ಅವರು ತಂದೆ ರಾಮಚಂದ್ರ ರಾವ್ ವಾಡೇಕರ್ ಏನು ಇದ್ರಿಲ್ಲ, ಅವ್ರು ಆ ಟೈಮಿನಾಗೆ ನಾನು ಬಂದು ಇದೇ ಮನೆಯಾಗ ಕುಂತು ಒಂದತ್ತನ ಬಿಟ್ಟಿನಿ, ಊಟ ಮಾಡೀನಿ, ಅವ್ರ ಜೊತೆಗೆ ಕುಂತು ಪ್ರೇಯರ್ ಮಾಡೀವಿ. ಇಲ್ಲಿ ಕುಂತು ಅವ್ರ ಪದ್ಧತಿಗೆ ತಗೊಂಡು ನಡೆಯುವಂಥ ಅವ್ರ ಸುಪುತ್ರ ಶ್ರೀ ರಾಜು ವಾಡೇಕರ್ ಅವರು, ರಾಕೇಶ್ ವಾಡೇಕರ್ ಅವರಿಗೆ ದೇವರು ಒಳ್ಳೆಯದು ಮಾಡಬೇಕು, ಇವರಿಗೆ ಬೆಳೆಸಬೇಕು ಅಂತ ನಾವು ದೇವ್ರ ಬಳಿ ಬೇಡ್ಕೊತೀವಿ. ಅಲ್ಲಾನ ಬಳಿ ನಾವು ಪರಮಾತ್ಮನ ಬಳಿ ನಾವು ಇವ್ರು ಒಳ್ಳೇದಾಗಬೇಕು. ಯಾವ ಥರ ಇವರು ಸಮಾಜಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಭಾರತ ದೇಶದಾಗೆ. ಇವತ್ತಿನ ದಿವಸ ಭಾಳ ಇಂಪಾರ್ಟೆಂಟು. ಯಾಕಂತಂದ್ರೆ ರಾಜು ವಾಡೇಕರ್ ನಮ್ಮ ಜೊತೆಗೆ ನಿಂತು ಪ್ರೇಯರ್ ಮಾಡಿ ನಮಾಜಿ ಮಾಡಿಕೊಂಡು ಇವತ್ತು ನಾವು ದೇವ್ರ ಬಳಿ ನಾವು ಪ್ರೇಯರ್ ಆದಮೇಲೆ ಏನು ಬೇಡ್ಕೊತೀವಿ, ಈ ಭಾರತ ದೇಶ ಸಲುವಾಗಿ ಒಕ್ಕಟ್ಟಾಗಿ ಇರಬೇಕು. ಎಲ್ಲ ಜನರು ಭಾರತ ದೇಶ ಮುಂದೆ ಹೋಗಬೇಕು, ಇಡೀ ಜಗತ್ತಿನಾಗ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ನಮ್ಮ ಭಾರತ ದೇಶ ಅಂತ ಈ ಪ್ರೇಯರ್ನಾಗ ನಾವು ಬೇಡ್ಕೊಂಡು ಪ್ರತಿ ದಿವಸ 1 ತಿಂಗಳ ಪೂರ ಭಾರತ ಉನ್ನತಿ ಸಲುವಾಗಿ ನಾವು ಬೇಡ್ಕೊಂಡು ಭಾರತ ದೇಶಕ್ಕೆ ಇರುವಂಥ ಎಲ್ಲ ಜನರು ಅಣ್ಣತಮ್ಮರಾಗಿ ಬೆಳಿಬೇಕು
ನಡಿಬೇಕಂತ ಈ ರಂಜಾನ್ ಹಬ್ಬದಾಗ ಸ್ಪೆಷಲ್ ವಿಶೇಷ ಎಲ್ಲ ಮಸೂದಿ ಒಳಗೆ ಪ್ರೇರಣೆ ಆಗಿದೆ. ಮತ್ತು ಇವತ್ತು ನಮ್ಮ ರಾಜು ವಾಡೇಕರ್ ಅವ್ರ ಮನ್ಯಾಗ ಇವತ್ತು ಒಂದೊತ್ತು ಬಿಟ್ಟು ಮತ್ತು ಆಮೇಲೆ ಇವತ್ತು ಊಟ ಇಲ್ಲಿ ಮಾಡಿ ಎಲ್ಲ ಮಂದಿ ಇನ್ನೊಂದು ಸಲ ಇದು ಮೆಸೇಜ್ ನಾವು ಕೊಡ್ತಾ ಇದ್ದೀವಿ, ನಾವು ಎಲ್ಲ ಒಕ್ಕಟ್ಟಿವಿ, ಇದರದಾಗ ಏನು ಸಮಸ್ಯೆನೇ ಇಲ್ಲ ಅಂತ ರಂಜಾನ್ ಹಬ್ಬದ ಶುಭಾಶಯಗಳು, ಹಬ್ಬ ಈದಿಂದ ಶುಭಾಶಯಗಳು. ಹ್ಯಾಪಿ ಈದ್ ಆ್ಯಂಡ್ ಹ್ಯಾಪಿ ಈದ್ ಮುಬಾರಕ್. ಇವತ್ತಿನ ದಿವಸ ದಿನಾಂಕ 28/2025 ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಿಯಾರಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಟ್ಟಿದ್ದೀವಿ. ಮತ್ತು ಹಿಂದೂ ಮುಸ್ಲಿಂ ನಮ್ಮದು ಹಬ್ಬ ಇದ್ದರೆ ಅವರು ಎಲ್ಲರೂ ಕಲ್ತು ಮಾಡ್ತೀವಿ, ಅವ್ರ ಹಬ್ಬ ನಾವು ಎಲ್ಲರೂ ಕಲ್ತು ಮಾಡ್ತೀವಿ. ಇದೇ ಹಿಂದೂ ಮುಸ್ಲಿಂ ಬಾಯಿ ಅಂತ ನಾವೇನು ಕರಿತೀವಿ, ಅದು ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತಂದು ಈ ಪ್ರೋಗ್ರಾಮ್ ಪ್ರತಿ ವರ್ಷವೂ ಮಾಡ್ಕೊತ ಬರ್ತಾಯಿದ್ದೀವಿ ನಮ್ಮ ಫ್ಯಾಮ್ಲಿ ಕಡೆಯಿಂದ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು. ಇಫ್ತಾರ್ ಕೂಟದಲ್ಲಿ ರಾಕೇಶ್ ವಾಡೇಕರ್, ಲಾಲ್ ಅಹಮದ್, ಮೆಹಬೂಬ್ ಶೇಖ್, ಮಂಜುನಾಥ್ ನಾಲ್ವಾರ್ಕರ್, ಗೋಪಾಲ್ ನಾಟೇಕರ್, ಪ್ರಹ್ಲಾದ್ ಹಡ್ಗಿಲ್ಕರ್, ರಂಜಿತ್, ವಿಶ್ವನಾಥ್ ಸಾಲಿಮಠ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಯುಗಾದಿ ಹಬ್ಬದ ಆಚರಣೆಗೆ ಬಿಸಿಲೂರು ಕಲಬುರಗಿ ನಗರದ ಜನ ಸಜ್ಜಾಗಿದ್ದು, ನಗರದ ವಿವಿಧ ಮಾರುಕಟ್ಟೆಗಳಲ್ಲಿ ಹಣ್ಣು, ಹೂವು ಸೇರಿದಂತೆ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಯ ಭರಾಟೆ ಜೋರಾಗಿತ್ತು. ನಗರದ ಸೂಪರ್ ಮಾರ್ಕೆಟ್, ಕಣ್ಣಿ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಸಾರ್ವಜನಿಕರು ಖರೀದಿಗೆ ಮುಗಿಬಿದ್ದ ದೃಶ್ಯಗಳು ಕಂಡುಬಂದವು. ಹಬ್ಬಕ್ಕೆ ಬೇಕಾಗುವ ಮಾವಿನ ತಳಿರು, ಬೇವಿನ ಹೂವು, ಪುಟಾಣಿ ಮಿಶ್ರಿತ ಎಳ್ಳು ಬೆಲ್ಲ, ಹೂವು, ಹಣ್ಣುಗಳನ್ನು ಜನರು ಖರೀದಿಸಿದರು. ಬಟ್ಟೆ ಅಂಗಡಿಗಳು, ಹೂವಿನ ಮಾರುಕಟ್ಟೆ, ಸಿಹಿ ತಿನಿಸುಗಳ ಮಾರಾಟ ಅಂಗಡಿ, ತರಕಾರಿ ಅಂಗಡಿಗಳಲ್ಲಿ ಜನದಟ್ಟಣೆ ಕಂಡುಬಂದಿತು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಚಿಂತೆ ನೋವು ಹಗುರಾಯಿತು, ಸುಗ್ಗಿ ಸಿರಿಯ ಮಳೆಯಾಯಿತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ. ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ.
ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು, ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಲಿವಾಯ್ತು, ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಏಪ್ರಿಲ್ 16ರಂದು ಕಿದ್ವಾಯ್ ಆಸ್ಪತ್ರೆ ಅಡಿಗಲ್ಲು ಸಮಾರಂಭ, ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ. ಏಪ್ರಿಲ್ 2ರಂದು ಕಲಬುರಗಿಯಲ್ಲಿ ದೇವರ ದಾಸಮಯ್ಯ ಜಯಂತಿ ಆಯೋಜನೆ. ಸರ್ಕಾರಿ ಹುದ್ದೆಗಳ ನಕಲಿ ಆದೇಶ ಪ್ರತಿ ಸೃಷ್ಟಿಸುತ್ತಿದ್ದ 2 ಆರೋಪಿಗಳ ಬಂಧನ. ರಾಜು ವಾಡೇಕರ್ ಪರಿವಾರದಿಂದ ಇಫ್ತಾರ್ ಕೂಟ ಆಯೋಜನೆ. ಯುಗಾದಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳ ಖರೀದಿಗೆ ಮುಗಿಬಿದ್ದ ಜನತೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.